ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಅಕೌಂಟಿಂಗ್ 1ರಲ್ಲಿ 2026 ಕ್ವಶನ್ ಪೇಪರ್ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 10 ಮಾರ್ಕ್ಸಿಗೆ ಕೇಳಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಪ್ರಾರಂಭ ಮಾಡಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತಂದರೆ ಏನು, ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸಿದ್ದೀನಿ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತಂದರೆ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿ ಫ್ಯಾಕ್ಟ್ರಿಯಲ್ಲೇ ಇದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಆ ಖರ್ಚನ್ನು ಮಾತ್ರ ಈ ಅಕೌಂಟ್ನಲ್ಲಿ ಬರೀಬೇಕು. ಫಸ್ಟು ರಾ ಮೆಟೀರಿಯಲ್ಸಿಗೆ ಆಗುವಂಥ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ದೆನ್ ಅದನ್ನು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಷನ್ ಮಾಡೋದು ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಆಫೀಸ್ ಎಕ್ಸ್ಪೆನ್ಸಸ್ಸನ್ನು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಸೊ ಇದು ಫಾರ್ಮೆಟ್ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಫಸ್ಟು ನಾವು ರಾ ಮೆಟೀರಿಯಲ್ಸಿನ ಎಕ್ಸ್ಪೆನ್ಸಸ್ಸನ್ನು ಬರೀಬೇಕು. ಎಷ್ಟು ರಾ ಮೆಟೀರಿಯಲ್ಸ್ ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಎಷ್ಟು ರಾ ಮೆಟೀರಿಯಲ್ಸ್ ಖರ್ಚು ಮಾಡಿದ್ದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಈ ವರ್ಷದ ಸ್ಟಾರ್ಟಿಂಗ್ನಲ್ಲಿ ಎಷ್ಟಿತ್ತು, ಎಷ್ಟು ರೂಪಾಯಿದು ಪರ್ಚೇಸ್ ಮಾಡಿದ್ದೀವಿ, ಅದರಲ್ಲಿ ಎಷ್ಟು ರೂಪಾಯಿದು ಉಳಿದಿದೆ, ಅದನ್ನು ಕಳೆದ್ರೆ ನಮಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಬರೀಬೇಕು. ನೋಡಿ, ಕ್ವಶನಲ್ಲಿ ನೀವು ಗಮನಿಸ್ಬೋದು, ಸ್ಟಾಕ್ ಆನ್ 1/4 ಅಂತಿರೋದು ಓಪನಿಂಗ್ ಸ್ಟಾಕ್, ಸ್ಟಾಕ್ ಆನ್ 31/3 ಅಂತಿರೋದು ಕ್ಲೋಸಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕಲ್ಲಿ 3 ಎಂಟ್ರಿ ಕೊಟ್ಟಿದ್ದಾರೆ: ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್. ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸನ್ನು ನಾವು ಬಿಗಿನಿಂಗ್ನಲ್ಲಿ ಕನ್ಸಿಡರ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆಗಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ನೆಲ್ಲ ಎಂಡಲ್ಲಿ ಕನ್ಸಿಡರ್ ಮಾಡಬೇಕು. ಈ ಫಿನಿಶ್ಡ್ ಗೂಡ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಫಿನಿಶ್ಡ್ ಗೂಡ್ಸ್ ಇಲ್ಲಿ ಬರುತ್ತೆ ಅಂತಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ನಲ್ಲಿ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಫಸ್ಟ್ ಏನು ಬರೀಬೇಕು? ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 1/4 ಅಂತಿರೋದು ಓಪನಿಂಗ್ ಸ್ಟಾಕ್, 21,000 ರೂಪಾಯಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಕ್ವಶನಲ್ಲಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ 85,000. ಪರ್ಚೇಸ್ನಲ್ಲಿ ಪರ್ಚೇಸ್ ರಿಟರ್ನ್ ಇದ್ದರೆ ಡಿಡಕ್ಟ್ ಮಾಡಿ ಬರ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ 1,000 ರಿಟರ್ನ್ ಇತ್ತು, ಪರ್ಚೇಸ್ ರಿಟರ್ನ್ ಇತ್ತು ಅಂತಂದರೆ 85,000 ಮೈನಸ್ 1,000 84,000 ಬರೀಬೇಕು. ಯಾವುದೇ ಥರ ಪರ್ಚೇಸ್ ರಿಟರ್ನ್ ಇಲ್ಲ. ಟೋಟಲ್ ಆಗಿ 85,000 ರೂಪಾಯಿ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಸ್ಟಾಕ್ ಎಟ್ 31/3 ಅಂತ ಕೊಟ್ಟಿರೋದು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 16,200 ಇದೆ. ನೀವು ಅರ್ಥ ಮಾಡ್ಕೊಂಡು ಪ್ರಾಬ್ಲಮ್ ಮಾಡಿದ್ರೆ ತುಂಬಾ ಈಸಿ. ನಿಮ್ಮ ಹತ್ರ 21,000 ರೂಪಾಯಿ ಮೆಟೀರಿಯಲ್ಸ್ ಆಲ್ರೆಡಿ ಇತ್ತು, ಅದಲ್ಲದೆ 85,000 ರೂಪಾಯಿದು ಮೆಟೀರಿಯಲ್ಸ್ ತೊಗೊಂಡಿದ್ದೀರಾ. ಟೋಟಲ್ ಆಗಿ ನಿಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಎಷ್ಟು? 1,06,000. ಅದರಲ್ಲಿ 16,200 ರೂಪಾಯಿ ಮೆಟೀರಿಯಲ್ಸ್ ಉಳಿದಿದೆ. ಹಾಗಾದರೆ ನೀವು ಖರ್ಚು ಮಾಡಿದ್ದೆಷ್ಟು? 89,800 ರೂಪಾಯಿ. ಇದಕ್ಕೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಕರಿತೀವಿ, 89,800. ದೆನ್ ಆ್ಯಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವ್ದು? ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಂದರೆ ಒಟ್ಟು 6 ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಂದರೆ ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಆಗುವಂಥ ಎಕ್ಸ್ಪೆನ್ಸಸ್. ಫಸ್ಟು ಕ್ಯಾರೇಜ್ ಇನ್ವರ್ಡ್ ಅಂತಂದರೆ ಶಿಪ್ ಮುಖಾಂತರ ನೀವೇನಾದರೂ ಐಟಮನ್ನು, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದರೆ ಶಿಪ್ಪಿಂಗ್ ಚಾರ್ಜಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಬೇರೆ ಕಂಟ್ರಿಯಿಂದ ಏನಾದರೂ ತೊಗೊಳ್ತಾ ಇದ್ದರೆ ಇಂಪೋರ್ಟ್ ಡ್ಯೂಟಿ ಪೇಮೆಂಟ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಬೇಕಾದ್ರೆ ರಾ ಮೆಟೀರಿಯಲ್ಸನ್ನು ಖರೀದಿಸಬೇಕಾದ್ರೆ ಆಗುವಂಥ ಖರ್ಚನ್ನು ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಅಂತೀವಿ. ಕ್ವಶನಲ್ಲಿ ಯಾವ್ದು ಕೊಟ್ಟಿದ್ದಾರೆ ನೋಡೋಣ. ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕು. ಓ ಫಾರ್ ಆಕ್ಟ್ರಾಯ್, ಇಲ್ಲೂ ಕೂಡ ಆಕ್ಟ್ರಾಯ್ ಕೊಡಲಿಲ್ಲ. ವೇಜಸ್ಸನ್ನು ನೀವು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲೇ ಬೇಕಾದರೂ ಕನ್ಸಿಡರ್ ಮಾಡ್ಬೋದು, ಸಪ್ರೇಟಾಗಿ ಬೇಕಾದರೂ ಬರಿಬೋದು. ನಾನು ಸಪ್ರೇಟಾಗೆ ಬರಿತಾ ಇದ್ದೀನಿ. ಫ್ರೈಟ್ ಇಲ್ಲೂ ಕ್ವಶನಲ್ಲಿ ಕೊಡಲಿಲ್ಲ, ಡಾಕ್ ಡ್ಯೂಸ್ ಕೊಡಲಿಲ್ಲ, ಇಂಪೋರ್ಟ್ ಡ್ಯೂಟಿ ಕೊಡಲಿಲ್ಲ. ಒಂದೇ ಎಂಟ್ರಿ ಕೊಟ್ಟಿರೋದು ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ, 1,500 ಕೊಟ್ಟಿದ್ದಾರೆ. ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ವೇಜಸ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ, 13,000 ವೇಜಸ್ ಕೊಟ್ಟಿದ್ದಾರೆ. 13,000 ವೇಜಸ್ಸನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಮಗೆ ರಾ ಮೆಟೀರಿಯಲ್ಸಿಂದ ಆಗಿರೋ ಖರ್ಚು ಎಷ್ಟು? 89,800 ರೂಪಾಯಿ ರಾ ಮೆಟೀರಿಯಲ್ಸ್ ತೊಗೊಂಡಿದ್ದೀವಿ, ಪ್ಲಸ್ 1,500 ರೂಪಾಯಿ ಕ್ಯಾರೇಜ್ ಪೇಮೆಂಟ್ ಮಾಡ್ತಾ ಇದ್ದೀವಿ, 13,000 ರೂಪಾಯಿ ವೇಜಸ್ ಪೇಮೆಂಟ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 1,04,300 ರೂಪಾಯಿ ರಾ ಮೆಟೀರಿಯಲ್ಸಿಂದ ಖರ್ಚಾಯಿತು. ತೊಗೊಂಡಿರೋಂಥ ರಾ ಮೆಟೀರಿಯಲ್ಸನ್ನು ಫ್ಯಾಕ್ಟ್ರಿಗೆ ತೊಗೊಂಡು ಹೋಗಬೇಕು. ಫ್ಯಾಕ್ಟ್ರಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಏನೇನು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಸರಿ, ಅದಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಂತಂದರೆ ವೇಜಸ್ ಕೊಡ್ಲಿಕ್ಕೆ ಬಾಕಿ ಇದೆ. ನಾವು ವೇಜಸ್ ಪೇಮೆಂಟ್ ಮಾಡಿರೋದೆಷ್ಟು? 13,000 ರೂಪಾಯಿ ವೇಜಸ್. ಇದಲ್ಲದೆ ಇನ್ನೂ 1,000 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಇದೆ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಸೊ ಏನಾದರೂ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾರೇಜ್ ಇನ್ವರ್ಡ್ ಔಟ್ಸ್ಟ್ಯಾಂಡಿಂಗ್, ಏನೇ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿದ್ರು ರೆಸ್ಪೆಕ್ಟಿವ್ ಎಂಟ್ರಿಗೆ ಆ್ಯಡ್ ಮಾಡಿ ಬರೀಬೇಕು. ಈಗ ಔಟ್ಸ್ಟ್ಯಾಂಡಿಂಗ್ ವೇಜಸ್ 1,000 ಇದೆ, ಈ ಡೈರೆಕ್ಟ್ ವೇಜಸ್ಸಿಗೆ ಆ್ಯಡ್ ಮಾಡಿ ಬರೆಯೋದು. ಡೈರೆಕ್ಟ್ ವೇಜಸ್ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ವೇಜಸ್
ಔಟ್ಸ್ಟ್ಯಾಂಡಿಂಗ್ ಅಂದರೆ ಕೊಡ್ಲಿಕ್ಕೆ ಬಾಕಿ ಇದೆ 13,000 ಪ್ಲಸ್ 1,000 ರೂಪಾಯಿ ಕೊಡ್ಲಿಕ್ಕೆ ಬಾಕಿ ಇದೆ. ಹಾಗಾದರೆ ಎಷ್ಟು ಅಮೌಂಟನ್ನು ಪೇಮೆಂಟ್ ಮಾಡಬೇಕು? 14,000 ರೂಪಾಯಿ ಪೇಮೆಂಟ್ ಮಾಡಬೇಕಾಗತ್ತೆ. ಅಲ್ಲಿಗೆ ಟೋಟಲ್ ಪ್ರೈಮ್ ಕಾಸ್ಟ್ 1,05,300 ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಔಟ್ಸ್ಟ್ಯಾಂಡಿಂಗ್ ಅಂತಿದ್ರೆ ಆ್ಯಡ್ ಮಾಡಬೇಕು, ಪ್ರೀಪೇಯ್ಡ್ ಅಂತ ಏನಾದರೂ ಕೊಟ್ಟಿದ್ರೆ ಕ್ವಶನಲ್ಲಿ ಲೆಸ್ ಮಾಡಿ ಬರೀಬೇಕು. ನೀವು ಈಗ ಬರೀಬೇಕಾಗಿರೋದು ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್. ಫ್ಯಾಕ್ಟ್ರಿ ರಿಲೇಟೆಡ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೋ ಆ ಎಕ್ಸ್ಪೆನ್ಸಸ್ಸನ್ನು ಮಾತ್ರ ಬರೀಬೇಕು. ಒಂದ್ಸರಿ ಕ್ವಶನ್ ನೋಡ್ಕೊಳ್ಳೋಣ. ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಬರೆದಾಗಿದೆ, ಕ್ಯಾರೇಜ್ ಇನ್ವರ್ಡ್ ಬರೆದಾಗಿದೆ, ದೆನ್ ವೇಜಸ್ ಕೂಡ ಬರೆದಾಗಿದೆ. ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಯನ್ನು ಎಲ್ಲಿಟ್ಟಿರ್ತಾರೆ? ಫ್ಯಾಕ್ಟ್ರಿಯಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಬರೀಬೇಕು. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಸೆಟ್ ಆಗುತ್ತೆ. ಅಸೆಟನ್ನು ನೀವು ಇಲ್ಲಿ ಬರೀಲಿಕ್ಕಿಲ್ಲ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯಿಂದ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಮಾತ್ರ ಬರೀಬೇಕು. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಅಂತ ಹೇಳಿ 10% ಕೊಟ್ಟಿದ್ದಾರೆ. ಆ 10%ಅನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಆಫೀಸಿನ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಲೈಟಿಂಗ್ ಕೊಟ್ಟಿದ್ದಾರೆ. ಆಫೀಸಿಂದ ಫ್ಯಾಕ್ಟ್ರಿದ ಅಂತ ಕೊಡಲಿಲ್ಲ, ಅದರ ಬದಲು ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಲೈಟಿಂಗ್ ಈಸ್ ಟು ಬಿ ಅಲೋಕೇಟೆಡ್ ಟು ಫ್ಯಾಕ್ಟ್ರಿ 2/5 ಅಂತ ಕೊಟ್ಟಿದ್ದಾರೆ. ಸೊ ಲೈಟಿಂಗ್ ಕನ್ಸಿಡರ್ ಮಾಡಬೇಕಾದ್ರೆ 2/5 ಅನ್ನು ಫ್ಯಾಕ್ಟ್ರಿ ಬರೀಬೇಕು, ರಿಮೈನಿಂಗ್ ಪೋರ್ಷನನ್ನು ಆಫೀಸಿಗೆ ಬರೀಬೇಕು. ನಾವಿಲ್ಲಿ ಫ್ಯಾಕ್ಟ್ರಿ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ 2/5 ಅನ್ನು ಮಾತ್ರ ಕನ್ಸಿಡರ್ ಮಾಡೋದಾಯಿತು. ಮ್ಯಾನೇಜರ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಮ್ಯಾನೇಜರ್ ಸ್ಯಾಲ್ರಿ ಫ್ಯಾಕ್ಟ್ರಿನ ಆಫೀಸ್ ಅಂತ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ಇಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಕನ್ಸಿಡರ್ ಮಾಡಬೇಕು. ಸೇಲ್ ಆಫ್ ಸ್ಕ್ರ್ಯಾಪನ್ನು ಇಟ್ಟಿರ್ತಾರೆ. ಗುಜರಿ ಐಟಮ್ಸನ್ನು ಫ್ಯಾಕ್ಟ್ರಿಲಿ ಇಟ್ಟಿರ್ತಾರೆ. ಇದು ಇನ್ಕಮ್ ಆಗುತ್ತೆ. ಸೊ ಫ್ಯಾಕ್ಟ್ರಿಯಲ್ಲಿ ಲೆಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಒಂದೊಂದೇ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಬರೀತಾ ಹೋಗೋಣ. ಫಸ್ಟ್ ಇರೋದು ರಿಪೇರ್ಸ್ ಟು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ರಿಪೇರಿ ಖರ್ಚಾಗ್ತಾ ಇದೆ 1,100 ರೂಪಾಯಿ ಖರ್ಚಾಗ್ತಾ ಇದೆ. ದೆನ್ ಇರೋದು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಬರೀ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಬರೀಲಿಕ್ಕಿಲ್ಲ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಬರೀಬೇಕು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಡಿಪ್ರಿಸಿಯೇಟ್ ಆಗ್ತಾ ಇದೆ. ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿಯನ್ನು ಇಡೋದು ಫ್ಯಾಕ್ಟ್ರಿಯಲ್ಲಿ. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಬರೀಬೇಕು. 10% ಕೊಟ್ಟಿದ್ದಾರೆ. 70,000ಗೆ 10% ಮಾಡಿದ್ರೆ ಆಯಿತು. 70K ಇಂಟು 10%, 70,000ಗೆ 10% ಮಾಡಿದ್ರೆ 7,000 ಆಗುತ್ತೆ. ಸಪೋಸ್ ಏನಾದರೂ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಕೊಟ್ಟಿದ್ರೆ ಕ್ವಶನಲ್ಲಿ ಬರೀಲಿಕ್ಕಿಲ್ಲ. ಯಾಕೆ ಅಂತಂದರೆ ಫರ್ನಿಚರನ್ನು ಇಡೋದು ಆಫೀಸಲ್ಲಿ. ನೀವು ಇಲ್ಲಿ ಬರೀಬೇಕಾಗಿರೋದು ಫ್ಯಾಕ್ಟ್ರಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಮಾತ್ರ. ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆಯಿತು. ಆಫೀಸ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಫ್ಯಾಕ್ಟ್ರಿ ರೆಂಟ್ ಅಂತ ಕೊಟ್ಟರೆ ನೀವು ಫ್ಯಾಕ್ಟ್ರಿ ಬರೀಬೇಕು, ಇಲ್ಲಿಗೆ ಬರೀಬೇಕಿತ್ತು. ಆಫೀಸ್ ರೆಂಟನ್ನು ಇಲ್ಲಿಗೆ ಬರೀಲಿಕ್ಕಿಲ್ಲ. ಒಂದು ವೇಳೆ ಕ್ವಶನಲ್ಲಿ ರೆಂಟ್ ಅಂತ ಮಾತ್ರ ಕೊಟ್ಟಿದ್ರೆ ನೀವು ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ಫ್ಯಾಕ್ಟ್ರಿಗೆ ಎಷ್ಟಾಗುತ್ತೆ, ಆಫೀಸಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕಿತ್ತು. ಇಲ್ಲಿ ಆಫೀಸ್ ರೆಂಟ್ ಅಂತಲೇ ಕೊಟ್ಟಿರೋದ್ರಿಂದ ಬರೀಲಿಕ್ಕಿಲ್ಲ. ಲೈಟಿಂಗ್ ಅಂತ ಕೊಟ್ಟಿದ್ದಾರೆ. ನೀವು ಫ್ಯಾಕ್ಟ್ರಿ ಲೈಟಿಂಗ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದರೆ ಲೈಟಿಂಗ್ ಅಂತ ಕೊಟ್ಟಿದ್ದಾರೆ 1,350 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ನೋಡೋಣ. ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಲೈಟಿಂಗಲ್ಲಿ 2/5 ಟು ಫ್ಯಾಕ್ಟ್ರಿ ಅಂತಲೇ ಕೊಟ್ಟಿದ್ದಾರೆ. ಕೊಟ್ಟಿರುವಂಥ ಅಮೌಂಟಿಗೆ ಇಂಟು 2/5 ಮಾಡಿದ್ರೆ ಆಯಿತು. ಒಂದು ವೇಳೆ ಕ್ವಶನಲ್ಲಿ ಇಂಡೈರೆಕ್ಟ್ ಆಗಬೇಕಾದ್ರೂ ಕೊಡ್ಬೋದು. 2/5 ಟು ಆಫೀಸ್ ಅಂತ ಕೊಟ್ಟಿದ್ರೆ ಅವಾಗ ನೀವು ಫ್ಯಾಕ್ಟ್ರಿಗೆ ಎಷ್ಟಾಗುತ್ತೆ? 5ರಲ್ಲಿ 2 ಕಳೆದ್ರೆ ಎಷ್ಟು? 5ರಲ್ಲಿ 2 ಕಳೆದ್ರೆ 3. 3/5 ಟು ಫ್ಯಾಕ್ಟ್ರಿ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಈಗ ಫಾರ್ ಎಕ್ಸಾಂಪಲ್ ಲೈಟಿಂಗ್ ಈಸ್ ಟು ಬಿ ಅಲೋಕೇಟೆಡ್ ಟು ಆಫೀಸ್ ಅಂತ ಹೇಳಿ 1/4 ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಫ್ಯಾಕ್ಟ್ರಿ ಅಂತ ಕೊಡೋ ಬದಲು ಆಫೀಸ್ ಅಂತ ಹೇಳಿ 1/4 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವಾಗ ಫ್ಯಾಕ್ಟ್ರಿಗೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು? ಈಗ 1/4 ಭಾಗ ಅಂದರೆ 3/4 ಭಾಗ ಫ್ಯಾಕ್ಟ್ರಿಗೆ ಏನು ಗೊತ್ತಾಗುತ್ತೆ. ಸೊ ಪ್ರೊಸೀಜರ್ ವೈಸ್ ಮಾಡೋದು ಹೇಗೆ? 4ರಲ್ಲಿ 1 ಕಳೆಯೋದು. 4ರಲ್ಲಿ 1 ಕಳೆದ್ರೆ 3. 3/4 ಫ್ಯಾಕ್ಟ್ರಿ ಬರೀಬೇಕು. ಈಗ ಅವರೇ ಫ್ಯಾಕ್ಟ್ರಿ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಮಾಡ್ಬೋದು. ಕೊಡದೇ ಇದ್ದರೆ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ದು. ಅಲ್ಲಿಗೆ 1,350 ಇಂಟು 2/5 ಮಾಡಿದಾಗ 540 ರೂಪೀಸ್ ಬರುತ್ತೆ. 540 ಫ್ಯಾಕ್ಟ್ರಿ ಲೈಟಿಂಗ್ ಅಂತ ಕನ್ಸಿಡರ್ ಮಾಡಿದ್ರಾಯಿತು. ಅಲ್ಲಿಗೆ ಲೈಟಿಂಗ್ ಆಯಿತು. ನೆಕ್ಸ್ಟ್ ಬರೀಬೇಕಾಗಿರೋದು ಮ್ಯಾನೇಜರ್ ಸ್ಯಾಲ್ರಿ. ಇದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮ್ಯಾನೇಜರ್ ಸ್ಯಾಲರಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ? ಮ್ಯಾನೇಜರ್ ಸ್ಯಾಲ್ರಿ 10,000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟಲ್ಲಿ ಮ್ಯಾನೇಜರ್ ಸ್ಯಾಲ್ರಿ 2/3 ಟು ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಂಟು 2/3 10,000 ಇಂಟು 2/3 ಮಾಡಿದಾಗ ಬರುವಂಥ ಆನ್ಸರ್ 6,666.6 ಬರುತ್ತೆ. ನಾವು 6,667 ಮಾಡ್ಕೊಳ್ಬೋದು. ನೆಕ್ಸ್ಟ್ ಕೊಟ್ಟಿರೋವಂಥದ್ದು ಸೇಲ್ ಆಫ್ ಸ್ಕ್ರ್ಯಾಪ್. ನೋಡಿ, ಎಲ್ಲದೂ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ತೀವಿ. ಒಂದು ವೇಳೆ ಇನ್ಕಮ್ ಕೊಟ್ಟಿದ್ರೆ ಇನ್ಕಮನ್ನು ನೀವು ಲೆಸ್ ಮಾಡಬೇಕು. ಈಗ ಫ್ಯಾಕ್ಟ್ರಿ ರಿಲೇಟೆಡ್ ಇನ್ಕಮ್ ಕೊಟ್ಟಿದ್ದಾರೆ. ಗುಜರಿಯನ್ನು ಸೇಲ್ ಮಾಡಲಿಕ್ಕೂ ದುಡ್ಡು ಸಿಗುತ್ತೆ. ಗುಜರಿ ಎಲ್ಲಿ ಇಟ್ಟಿರ್ತಾರೆ? ಫ್ಯಾಕ್ಟ್ರಿಲಿ ಕೊಟ್ಟಿರ್ತಾರೆ. ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಬಟ್ ಇನ್ಕಮ್ ಕೊಟ್ಟಾಗ ಇನ್ಕಮನ್ನು ಲೆಸ್ ಮಾಡಬೇಕು. ಲೆಸ್ ಸೇಲ್ ಆಫ್ ಸ್ಕ್ರ್ಯಾಪ್.
ಸೇಲ್ ಆಫ್ ಸ್ಕ್ರ್ಯಾಪ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2500 ಕೊಟ್ಟಿದ್ದಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ ಒಂದ್ಸತಿ ನೀವು ನೋಡ್ಕೊಳ್ಳೋಣ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಕನ್ಸಿಡರ್ ಮಾಡಿ ಆಯಿತು, ಮ್ಯಾನೇಜರ್ ಸ್ಯಾಲ್ರಿ ಕನ್ಸಿಡರ್ ಮಾಡಿ ಆಯಿತು, ದೆನ್ ಮೆಷಿನರಿ ಡಿಪ್ರಿಸಿಯೇಷನ್ ಕೂಡ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಆಫೀಸ್ ಪ್ರಿಮೈಸಸ್ ಅಕ್ಯುಪೈಸ್ 1/4 ಆಫ್ ದ ಟೋಟಲ್ ಏರಿಯಾ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಅಡ್ಜಸ್ಟ್ಮೆಂಟ್ ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ಒಂದು ವೇಳೆ ರೆಂಟ್ ಅಂತ ಮಾತ್ರ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆವಾಗ ನಾವೇನು ಮಾಡಬೇಕು? ರೆಂಟಲ್ಲಿ 1/4 ಆಫೀಸಿಗೆ ಬರಿಬೇಕು, ರಿಮೈನಿಂಗನ್ನು ಫ್ಯಾಕ್ಟ್ರಿಗೆ ಬರೀಬೇಕು. ನೋಡಿ, ಹೀಗೆ ಕೊಟ್ಟಿರೋದ್ರಿಂದ ನಾವು ಇನ್ನೊಂದು ಥರ ಅಸ್ಯೂಮ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಕಾಲು ಭಾಗಕ್ಕೆ 6,000 ರೂಪಾಯಿ ಆಗಿದೆಯಂತೆ ಆಫೀಸಿನ ರೆಂಟು. ಹಾಗಾದರೆ ಇನ್ನು ಮುಕ್ಕಾಲು ಭಾಗ ನೋಡಿ, ಟೋಟಲ್ ಏನು ಪ್ರಿಮೈಸಸ್ ಇದೆಯೋ ಅದರಲ್ಲಿ ಕಾಲು ಭಾಗದಷ್ಟು ಆಫೀಸ್ ಅಂತೆ. ಬಟ್ ಹಾಗಾದರೆ ಇನ್ನು ಮುಕ್ಕಾಲು ಭಾಗ ಏನು? ಮುಕ್ಕಾಲು ಭಾಗ ಫ್ಯಾಕ್ಟ್ರಿ ಅಂತ ಅರ್ಥ. ಸೊ ಕಾಲು ಭಾಗಕ್ಕೆ 6,000 ಅಂತಂದರೆ ಮುಕ್ಕಾಲು ಭಾಗಕ್ಕೆ ಎಷ್ಟಾಗುತ್ತೆ? 18,000 ಅಂತ ಕ್ಯಾಲ್ಕುಲೇಷನ್ ಮಾಡಿ ಬರೀಬೋದು. ಬಟ್ ಅದ್ರ ಬಗ್ಗೆ ಏನೂ ಸಫಿಷಿಯೆಂಟ್ ಇನ್ಫಾರ್ಮೇಷನ್ ಕೊಡಲಿಲ್ಲ. ಓನ್ ಫ್ಯಾಕ್ಟ್ರಿ ಬಿಲ್ಡಿಂಗೇ ಇರ್ಬೋದು. ಸೊ ಹಾಗಾಗಿ ಓನ್ ಫ್ಯಾಕ್ಟ್ರಿನೇ ಇದ್ದರೆ ರೆಂಟೆಡ್ ಅಲ್ಲ ಅಂತಂದರೆ ನಾವಿಲ್ಲಿ ಫ್ಯಾಕ್ಟ್ರಿ ರೆಂಟ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಸೊ ಇಲ್ಲಿ ಆಫೀಸ್ ರೆಂಟ್ ಅಂತ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಲಾಸ್ಟ್ ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ ಲೈಟಿಂಗನ್ನು ಬರೆದಾಗಿದೆ. ಅಲ್ಲಿಗೆ ಎಲ್ಲ ಎಂಟ್ರೀಸ್ ಆಯಿತು. ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕನ್ನು ಬಿಟ್ಟು ಟೋಟಲ್ ಮಾಡ್ಕೊಳ್ಳೋಣ. 1,05,300 ಆಗಿತ್ತು. 1,05,300 ಪ್ಲಸ್ 1,100 ಪ್ಲಸ್ 7,000 ಪ್ಲಸ್ 540 ಪ್ಲಸ್ 6,667. ಸೇಲ್ ಆಫ್ ಸ್ಕ್ರ್ಯಾಪ್ ಒಂದನ್ನು ಲೆಸ್ ಮಾಡಬೇಕು, -2,500. ಬರೋವಂಥ ಆನ್ಸರ್ 1,18,107 ಬರುತ್ತೆ. ಸೊ ಅಲ್ಲಿಗೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ತನಕ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಈಗ ಪ್ರೊಸೆಸ್ ಆಗೋದಲ್ಲಿ ರಾ ಮೆಟೀರಿಯಲ್ಸ್ ಎಲ್ಲ ಪ್ರೊಸೆಸ್ ಆಗೋದು ಫ್ಯಾಕ್ಟ್ರಿಯಲ್ಲಿ. ಸೊ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 9,500 ಇದೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 7,800 ಇದೆ. ಇದನ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ಸೊಲ್ಯೂಷನ್ ಮುಗಿಯುತ್ತೆ. 1,18,107ಕ್ಕೆ ಓಪನಿಂಗ್ ಸ್ಟಾಕ್ 9,500 ಆ್ಯಡ್ ಮಾಡಬೇಕು, ಕ್ಲೋಸಿಂಗ್ ಸ್ಟಾಕ್ 7,800 ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 1,19,807. ಈ ಥರದಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಹೀಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ ಕೊಟ್ಟಾಗ ಕನ್ಫರ್ಮ್ ಆಗಿ 10 ಮಾರ್ಕ್ಸಿಗೆ ಕೇಳ್ತಾರೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು. ಸೊ ಒಂದು ವೇಳೆ ಅಡ್ಜಸ್ಟ್ಮೆಂಟ್ ಕಮ್ಮಿ ಕೊಟ್ಟಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಹೋಪ್ ಎಲ್ರಿಗೂ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹೇಗೆ ಮಾಡಬೇಕು ಅಂತ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.